ನನಗೆ ತುಂಬ ಇಷ್ಟ ಆಗಿರೋ ಕಗ್ಗಗಳಲ್ಲಿ ಈ ಕಗ್ಗ ಕೂಡ ಒಂದು. ನಾವು ಮೊನ್ನೆ ಸಮನ್ವಯ ಸಮಂಜಸ ಅಂತೆಲ್ಲ ಮಾತಾಡಿದ್ವಲ್ಲ, ನಮ್ಮ ಜೀವನದಲ್ಲಿ ಬರೋ ಇಬ್ಬರು ಸಮವರ್ತಿಗಳು ಯಾರಪ್ಪ ಅಂದರೆ ಈ ಕಗ್ಗದಲ್ಲಿ ಬರ್ತಾರೆ. ನೋಡೋಣ. ಸಮವರ್ತಿಗಳು ಜಗದೊಳಿಬ್ಬರೇ ದಿಟವರಿಯೇ, ಯಮರಾಜನೊಬ್ಬ ಜಾಠರ ರಾಜನೊಬ್ಬ, ಶ್ರಮವನನು ದಿನಮು ಮಾಗಿಪನೊಬ್ಬನೆಲ್ಲವನು, ಶ್ರಮಿಸಿ ಮುಗಿಸುವನೊಬ್ಬ ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ಸಮಭಾವ ಇರೋರು ಇಬ್ಬರೇ ಅಂತ. ಒಂದು ಜಠರ ರಾಜ, ಇನ್ನೊಂದು ಯಮರಾಜ. ಈ ಜಠರ ರಾಜ ಅಥವಾ ಜಠರಾಗ್ನಿ ಅಂತ ಕರಿತೀವಿ, ವೈಶ್ವಾನರ. ಈ ಜಠರಾಗ್ನಿ ನಮ್ಮನ್ನ ಪ್ರೇರೇಪಿಸುತ್ತೆ ಕೆಲಸ ಮಾಡೋಕ್ಕೋಸ್ಕರ. ಅಂದರೆ ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಇದಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸಾಧ್ಯ. ಇದು ಯಾವಾಗಲೂ ಕಾಯ್ತಾ ಇರುತ್ತೆ ಏನಾದರೂ ಜೀರ್ಣ ಮಾಡೋಕ್ಕೆ. ಇದು ಪ್ರೇರೇಪಣೆ ಕೊಡುತ್ತಂತೆ. ಅದು ಎಲ್ಲರಲ್ಲೂ ಸಮಭಾವ, ಎಲ್ರಿಗೂ ಹೊಟ್ಟೆ ಹಸಿಯುತ್ತೆ, ಎಲ್ಲರೂ ಕೂಡ ಕಷ್ಟಪಡ್ತಾರೆ, ಊಟ ಮಾಡ್ತಾರೆ. ಇನ್ನು ಎರಡನೇದು ಯಮರಾಜ. ಈ ಯಮರಾಜ ನೀನು ಎಷ್ಟೇ ಸಂಪತ್ತಿರೋ, ನೀನು ಯಾವುದೋ ಹೋಗಿ ಫುಲ್ ಸೆಕ್ಯೂರಿಟಿಲಿ ಒಂದು ರೂಮಲ್ಲಿ ಕೂತಿರೋ, ಆದರೆ ನಿನ್ನ ಟೈಮ್ ಅಂದಮೇಲೆ ನೀನು ಹೋಗಲೇಬೇಕು. ಯಮ ಅದಕ್ಕೋಸ್ಕರ ಆಯ್ತು ಬಿಡಪ್ಪ ಅಂತ ಸುಮ್ಮನಾಗಲ್ಲ. ಯಮ ಯಾರ ಟೈಮ್ ಆದ ತಕ್ಷಣ ಅವ್ನು ಕರ್ಕೊಳ್ತಾನೆ ಅಷ್ಟೇ. ಇದನ್ನೆಲ್ಲ ಹೇಳ್ತಾರೆ. ಅಂದರೆ ಈ ಯಮ ಮತ್ತು ಈ ಹೊಟ್ಟೆ ಎರಡಕ್ಕೆ ಮಾತ್ರ ಎಲ್ಲರ ನಡುವಿನ ಸಮಭಾವ ಇರೋದು, ಎಲ್ಲರನ್ನೂ ಸಮವಾಗಿ ನೋಡೋರು ಇವರಿಬ್ಬರು ಮಾತ್ರ ಅಂತ ಇಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ. ಎಷ್ಟು ಅದ್ಭುತ ಅಲ್ವಾ? ನಮಸ್ಕಾರಗಳು.